ಹಾಯ್ ಆಲ್, ನಾನು ಅರ್ಚನಾ. ನನ್ನ ಹತ್ರ ಕೆಲವು ಬ್ಯೂಟಿಫುಲ್ ಆಗಿರೋ ಬೀಡೆಡ್ ಟೇಬಲ್ ಮ್ಯಾಟ್ ಕಲೆಕ್ಷನ್ಸ್ ಇದೆ. ಅದನ್ನ ನೋಡ್ತಾ ಒಂದು ಕತೆ ಕೇಳೋಣ ಬನ್ನಿ. ಒಂದು ನದಿ ದಡದಲ್ಲಿ ಒಬ್ಬ ಸಾಧು ಧ್ಯಾನ ಮುಗಿಸಿ ನೀರಿಗಿಳಿಬೇಕಾದ್ರೆ ಒಂದು ಚೇಳು ಬೈ ಮಿಸ್ ಆಗಿ ನೀರಿಗೆ ಬಿದ್ದು ತನ್ನ ಪ್ರಾಣ ಉಳಿಸ್ಕೊಳಕ್ಕೆ ಹೋರಾಡ್ತಿರುತ್ತೆ. ಆ ಸಾಧು ಆ ಚೇಳನ್ನ ನೋಡಿದ ತಕ್ಷಣ ಅದನ್ನ ಎತ್ತಿ ದಡಕ್ಕಿಡ್ಬೇಕಾದ್ರೆ ಆ ಚೇಳು ಅವ್ರನ್ನ ಕಚ್ಬಿಡತ್ತೆ. ಆದ್ರೂ ಆ ಸಾಧು ತಾಳ್ಮೆಯಿಂದ ಆ ಚೇಳನ್ನ ಎತ್ತಿ ಹೊರಗೆ ಬಿಡ್ತಾರೆ. ಆದ್ರೆ ಕೆಲವೇ ಕ್ಷಣದಲ್ಲಿ ಆ ಚೇಳು ಮತ್ತೆ ಜಾರಿ ನೀರಿಗೆ ಬೀಳತ್ತೆ. ಇದನ್ನ ಗಮನಿಸಿದ ಆ ಸಾಧು ಮತ್ತೆ ಆ ಚೇಳನ್ನ ಎತ್ತಿ ದಂಡೆಗೆ ಬಿಡ್ತಾರೆ. ಆವಾಗ ಮತ್ತೆ ಆ ಚೇಳು ಆ ಸಾಧುನ ಕುಟ್ಕುತ್ತೆ. ಇದನ್ನ ನೋಡ್ತಾ ಇದ್ದ ಅವ್ರ ಶಿಷ್ಯ ಬೇಸರದಿಂದ ಆ ಚೇಳನ್ನ ನೀರಲ್ಲೇ ಬಿಡಕ್ಕೆ ಸಲಹೆ ಕೊಡ್ತಾನೆ. ಆದ್ರೆ ಆ ಸಾಧು ನಗ್ತಾ ಹೇಳ್ತಾರೆ, ಆ ಚೇಳುವಿನ ಸ್ವಭಾವನೇ ಕುಟ್ಕೋದು, ಆದ್ರೆ ನನ್ನ ಸ್ವಭಾವ ರಕ್ಷಿಸೋದು ಅಂತ. ಸೊ ದ ಮಾರಲ್ ಆಫ್ ದ ಸ್ಟೋರೀಸ್, ಕೆಟ್ಟತನಕ್ಕೆ ಸೋಲ್ದೆ ಒಳ್ಳೆತನಕ್ಕೆ ಬಲವಾಗಿ ನಿಲ್ಲೋದು. ಅದಕ್ಕೆ ಹೇಳೋದು, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಥ್ಯಾಂಕ್ ಯು ಸೋ ಮಚ್.